ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಭಕ್ತಿ ಯೋಗವನ್ನು ನಾವು ನೋಡ್ತಾ ಇದ್ದೀವಿ. ಭಕ್ತಿ ಕರ್ನಾಟಕದಲ್ಲಿ ಪ್ರಾರಂಭ ಆಯ್ತಂತ, ಮಹಾರಾಷ್ಟ್ರದಲ್ಲಿ ಬೆಳೀತು, ಹಾಗೆ ಮುಂದೆ ದೇಶದ ತುಂಬ ಎಲ್ಲ ಮುಂದುವರಿತು. ಅದಕ್ಕೆ ಈಗ ಏನಿದು ನಮ್ಮ ಭಾಗ ಅದ, ಇದಕ್ಕೆ ಭಕ್ತಿಯ ನಾಡ ಅಂತ ಕರೆಯೋದು. ಇದು ಸಂತರ ನಾಡು, ಇದು ಭಕ್ತಿಯ ನಾಡು. ಅವರು ಸಂತರು ಬಹಳ ಅದ್ಭುತ ಇರ್ತಾರೆ. ಅವರು ಜಗತ್ತಿನಲ್ಲಿ ಪ್ರತಿ ಕ್ಷಣ ದೇವನನ್ನು ಅನುಭವಿಸ್ತಾ, ಪ್ರತಿ ಕ್ಷಣ ದೇವನ ಸ್ಮರಣೆ ಮಾಡ್ತಾ ಆನಂದದಲ್ಲಿ ಬದುಕ್ತಾರೆ. ಅವರು ಈ ಜಗತ್ತಿನ ಗೊಡವೆಗೆ ಹೋಗುವುದಿಲ್ಲ. ಜಗತ್ತಿನಲ್ಲಿರುವಂಥ ದೋಷಗಳನ್ನು ಅವರು ನೋಡಲಿಕ್ಕೆ ಹೋಗೋದಿಲ್ಲ. ತಮ್ಮ ಆನಂದದಲ್ಲಿನೇ ತಾವಿರ್ತಾರೆ. ಮತ್ತು ಜಗತ್ತು ಹೇಗಿರ್ತದೆ, ನಾವು ಹೆಂಗಿರ್ತೀವಿ ಹಂಗೆ ಜಗತ್ತಿರ್ತದೆ. ಒಬ್ಬ ಶಿಕ್ಷಕ ವರ್ಗವಾಗಿ ಒಂದು ಊರಿಗೆ ಹೋದ. ಅಲ್ಲಿ ಒಬ್ಬ ಹಿರಿಯ ಮನುಷ್ಯನಿಗೆ ಈತ ಕೇಳಿದ, ಈ ಊರು ಹೆಂಗೈತಿ ಅಂತ ಕೇಳಿದ. ಆವಾಗ ಹಿರಿಯ ಮನುಷ್ಯ ಹೇಳಿದ, ನೀ ಹೆಂಗದದಿ ಹಂಗೈತಿ ಅಂತ. ನೀ ಚಂದ ಇದ್ದಿ ಅಂದ್ರೆ ಊರು ಚಂದ ಇರ್ತದೆ, ನೀ ಬೈದಿ ಅಂದ್ರೆ ಅದು ಬೈತದ, ನೀ ಕೊಂಡಾಡ್ದಿ ಅಂದ್ರೆ ಅವರು ಕೊಂಡಾಡ್ತಾರೆ, ನೀ ಹೆಂಗದದಿ ಹಂಗೈತಿ ಅಂದ್ರೆ ಹಂಗೆ ಇರ್ತದದು. ಈಗ ಈ ಜಗತ್ತಿಗೆ ಕುರುಡ್ರು ಬಂದು ಆ ಕುರುಡ್ರಿಗೆ ಸೌಂದರ್ಯ ಕಾಣಲಿಕ್ಕೆ ಸಾಧ್ಯ ಅದ ಏನು? ಸಂತರು ಅವರು ಅನುಭವಿಸೋದಕ್ಕಾಗಿಯೇ ಇರೋರು. ಜಗತ್ತಿನ ಯಾವ ದೋಷವನ್ನು ಅವರು ತೆಗೆಯುವುದಿಲ್ಲ. ಕೋಗಿಲಿಗೆ ಈ ಜಗತ್ತು ಎಂದು ಕುರುಪಾಗೆ ಅನಿಸೋದನ್ನಿಲ್ಲ. ಅದಕ್ಕೆ ಈ ಸೃಷ್ಟಿ ಬಹಳ ಶ್ರೀಮಂತಂತೆ ಅನ್ನಿಸ್ತದೆ. ಸೃಷ್ಟಿ ಎಂದು ಬಡವಾಗೈತೆ ಅಂತ ಅನಿಸೇ ಇಲ್ಲ ಅದಕ್ಕೆ. ಮತ್ತು ಆ ಕೋಗಿಲಿಗೆ ತನ್ನದೇ ಆದಂಥ ಒಂದು ಗೂಡು ಇಲ್ಲ. ಅದರ ಮೈ ಬಣ್ಣವನ್ನು ಯಾರೂ ಮೆಚ್ಕೊಳ್ಳೋದೂ ಇಲ್ಲ. ಯಾರ್ದೋ ಗೂಡಿನೊಳಗೆ ಒಂದು 2 ತತ್ತಿ ಇಟ್ಟಿರ್ತದೆ, ಕಾಗಿ ಗೂಡಿನೊಳಗೆ ಇದೊಂದು 2 ತತ್ತಿ ಇಟ್ಟಿರ್ತದೆ. ಕಾಗಿನೇ ಇದನ್ನು ಬೆಳೆಸ್ತದೆ. ಯಾವಾಗಿದು ಮುಂದೆ ಹಾಡಲಿಕ್ಕೆ ಶುರು ಮಾಡ್ತದೆ, ಅವಾಗ ಇದನ್ನು ಕಾಗಿದು ನಮ್ಮ ಕುಲದಾವಣಿ ಅಲ್ಲಂತೂ ಹೊರಗೆ ಹಾಕ್ತದೆ. ಆ ಕೋಗಿಲೆಗೆ ಒಂದು ಮಣಿ ಹಿಡ್ದಿದ್ರು ಸಹಿತ ತಾನು ಎಂದೂ ನಾನು ಈ ನಿಸರ್ಗದೊಳಗೆ ಬಡವ ಅಂತ ಅದು ಭಾವಿಸಿಲ್ಲ. ಈ ನಿಸರ್ಗ ಬಹಳ ಶ್ರೀಮಂತ ಐತಿ ಅಂತ ಅದು ಹಾಡ್ತಾ ಇರ್ತದೆ. ಹಾಗೆ ಸಂತರು ಅವರು ಹಾಡ್ಕೊಂತಿರುವಂಥವ್ರು, ಅನುಭವಿಸ್ತಾ ಇರುವಂಥವ್ರು. ನಾವೆಲ್ಲರೂ ಬರೀ ಸಂಗ್ರಹ ಮಾಡ್ತಾ ಇರುವವರು. ಮತ್ತು ಸಂಗ್ರಹ ಮಾಡೋದು ಅದಲ್ಲ, ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಈಗ ಒಂದು ಸೂಪರ್ ಬಜಾರ್ ಅಂತಿಲ್ಲರೆ, ಸೂಪರ್ ಬಜಾರ್ ಅಂತದ ಅಂತ ಇಟ್ಕೊಟ್ರಿ. ಸೂಪರ್ ಬಜಾರ್ದಾಗ ಎಲ್ಲ ವಸ್ತುಗಳಿರ್ತಾವೆ. ನೀವು ಏನು ಬೇಡ್ತೀರಿ, ಏನು ತೆಗೆದುಕೊಳ್ಬೇಕಂತ ಮಾಡ್ತೀರಿ, ಎಲ್ಲ ವಸ್ತುಗಳದಾವೆ. ಹಾಗೆ ಈಗ ಒಂದೇನಿದು ಜಗತ್ತದಲ್ಲ, ಇದೂ ಒಂದು ಬಜಾರ್ ಅದ. ಆದರೆ ಇಲ್ಲಿ ಒಂದು ವ್ಯತ್ಯಾಸ ಏನು ಅಂದರೆ, ನೀವು ಅಲ್ಲಿ ಸೂಪರ್ ಬಜಾರಕ್ಕೆ ಹೋದಾಗ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಹೋಗಬಹುದು. ಆದರೆ ಇಲ್ಲಿ ಒಂದು ನಿಯಮ ಏನು ಹಾಕ್ಯಾರಂದ್ರೆ, ಏನು ತಿಂತೀರಿ ಇಲ್ಲೇ ತಿನ್ನಿರಿ, ಮನೆಗೆ ಒಯ್ಯುವಂಗಿಲ್ಲ.
ಏನು ಬಳಸ್ತೀರಿ ಇಲ್ಲೇ ಬಳಸ್ರಿ, ತೆಗೆದುಕೊಂಡು ಹೋಗುವಂಗಿಲ್ಲ. ಇಲ್ಲಿ ಬಂಗಾರ ಐತಿ, ಬೆಳ್ಳಿ ಐತಿ, ಎಲ್ಲ ಅದ, ಇಲ್ಲೇ ಬಳಸುವುದು, ಇಲ್ಲೇ ಬಿಟ್ಟು ಹೋಗುವುದು ಅಂತ ಇಲ್ಲಿ ಅದ ಅಲ್ಲ. ಇದು ಒಂದು ಸ್ಪೆಷಲ್ ಬಜಾರ್ ಅದ. ಇದು ನೀವು ಸೂಪರ್ ಬಜಾರ್ಗೆ ಹೋದಾಗ ಮನೆಗೆ ವಸ್ತುಗಳನ್ನು ಒಯ್ಯುವುದಿಲ್ಲ ಅಂತ ಅವ್ರು ಹೇಳಿದ್ರಂದ್ರೆ ಅಲ್ಲಿ ಸಂಗ್ರಹ ಮಾಡ್ತೀವಿ ನಾವು, ಅಲ್ಲೇ ಬಳಸಿ ಅಲ್ಲೇ ಬಿಡ್ತೀವಿ. ಅಲ್ಲಿ ಯಾರೂ ಸಂಗ್ರಹಣ ಮಾಡುವುದಿಲ್ಲ, ಯಾಕಂದ್ರೆ ಒಯ್ಯುವುದನ್ನೇ ಇಲ್ಲಲ್ಲ. ಆದರೆ ಇಲ್ಲಿ ಏನಾಗ್ತದಂದ್ರೆ ಒಯ್ಯುವುದಿಲ್ಲ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಸಂಗ್ರಹ ಮಾಡಿ ಹೊತ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡಕತ್ತೀವಲ್ಲ, ಅದಕ್ಕೆ ತ್ರಾಸ ಆಗಕತ್ತೈತಿ. ನಾವು ಇಲ್ಲೇ ಎಲ್ಲ ಸಂಗ್ರಹಿಸಿ, ಇಲ್ಲೇ ಬಳಸಿ, ಇಲ್ಲೇ ಬಿಟ್ಟು ಹೋಗುವುದದ, ಒಯ್ಯುವುದಿಲ್ಲ. ಅದಕ್ಕೆ ಅವರು ಸಂತರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಬಳಸುವವನಿಗೆ, ಅನುಭವಿಸುವವನಿಗೆ ಯಾವುದೂ ಕೊರತೆ ಇಲ್ಲ. ಯಾರಿಗೆ ಕೊರತೆ ಅದ ಅಂದ್ರೆ ಯಾರು ಸಂಗ್ರಹ ಮಾಡ್ತಾರ ಬರೇ, ಮತ್ತು ಯಾರು ಬರೇ ಹೊತ್ತುಕೊಂಡು ಹೋಗುವ ಚಿಂತೆ ಮಾಡ್ತಾರಲ್ಲ, ಅವ್ರಿಗೆ ಈ ಜಗತ್ತಿನಾಗ ಕೊರತೆ ಬರ್ತದೆ. ಇಲ್ಲೇ ನಾವು ಎಷ್ಟು ಬಳಸಿದ್ರೂ ಸಹಿತ ಏನದು ಮುಗಿಯುವುದಿಲ್ಲ, ಸಾಕಷ್ಟು ಬಳಸಬಹುದು. ಆದರೆ ನಮ್ಮದು ಇಲ್ಲಿದ ಅಷ್ಟೇ ಪ್ಲ್ಯಾನ್ ಇಲ್ಲ, ಮುಂದಿಂದೂ ಪ್ಲ್ಯಾನ್ ಅದ. ಆದರೆ ಶರಣರು ಸಂತರು ಹಾಗೆ ಬದುಕಲಿಲ್ಲ. ಅವರು ಎಷ್ಟು ಆನಂದದಿಂದ ಬದುಕಿದರು. ಮೀರಾಬಾಯಿ ಆಗಿ ಹೋದರು. ಆ ಮೀರಾಬಾಯಿಗೆ ವಿಷ ಕೊಟ್ಟರು. ವಿಷ ಕುಡ್ದಾಗೂ ಸಹಿತ ರಾಮನ ಭಜನೆ ಮಾಡ್ತಾ ಸಂತೋಷದಿಂದನೇ ಇದ್ದರು. ಗ್ರೀಕ್ ದೇಶದಲ್ಲಿ ಸಾಕ್ರೆಟಿಸ್ ಅಂತ ಆಗಿ ಹೋದರು. ಅವ್ರಿಗೂ ವಿಷ ಕೊಟ್ಟರು. ಅದು ಎಂಥ ವಿಷ ಅಂದರೆ ಹೀಗೆ ಇಂಚಿಂಚು ದೇಹ ಸಾಯಬೇಕು ಅಂಥ ವಿಷ ಕೊಟ್ಟರು. ಅವರು ಆ ವಿಷವನ್ನು ಕುಡಿದು ಶಿಷ್ಯರಿಗೆ ಹೇಳ್ತಿದ್ದರು, ಇವತ್ತು ನಾನು ನನ್ನ ದೇಹ ಮತ್ತು ಪ್ರಾಣ ಇವು ಎರಡೂ ಹೇಗೆ ಕೆಲಸ ಮಾಡ್ತಾದೋ ಅಂತ ಪ್ರತ್ಯಕ್ಷ ನೋಡ್ತಾ ಇದ್ದಾನೆ, ದೇಹ ಹೇಗೆ ಸಾಯ್ತಾದ ಅಂತ ನೋಡ್ತೀನಿ ಅಂತ ಅವರು ಸಂತೋಷದಿಂದ ನಗನಗುತ್ತಾ ದೇಹವನ್ನು ಬಿಟ್ಟರು. ನಾವು ಅಷ್ಟು ದೂರ ಹೋಗೋದು ಬೇಡ. ಮೊನ್ನೆ ಅಪ್ಪುಗಳನ್ನು ನಾವೆಲ್ಲರೂ ನೋಡಿದೀವಿ. ಸಾವನ್ನು ಅವರು ಎಷ್ಟು ಹಗುರವಾಗಿ ಸ್ವೀಕರಿಸಿದ್ರು ಅಂದರೆ ಸುಮ್ಮನೆ ಹಿಂಗೆ ಕೂತವ್ರು ಎದ್ದು ಹೋದಂಗೆ. ಅಲ್ಲಿ ಯಾವುದೇ ನೋವಿಲ್ಲ, ಹತಾಶೆ ಇಲ್ಲ. ಅವರು ಮನಸ್ಸು ಮಾಡಿದರೆ ಇನ್ನೂ ಬಹುಶಃ ಉಳಿಬಹುದಿತ್ತು. ಆದರೆ ಅವರು ಹೇಳಿದರು ದೇಹಕ್ಕೆ, ನೋಡು ನೀನು ಯಾವಾಗ ಹೋಗ್ಬೇಕಂತ ತಯಾರು ಮಾಡಿದಿ, ಮತ್ತು ಇಷ್ಟು ವರ್ಷ ನನ್ನ ಜೊತೆಗೆ ಇದ್ದಿ, ಬಹಳಷ್ಟು ಅನುಕೂಲ ಮಾಡಿದಿ, ನೋಡುವಂಗ ನೀನು ಸಹಾಯ ಮಾಡಿದಿ, ಅನುಭವಿಸಲಿಕ್ಕೆ ಸಹಾಯಕವಾದಿ, ಈಗ ಹೋಗ್ತೀಯಲ್ಲ ಹೋಗುವಂತ ನಗನಗ್ತಾ ಬೀಳ್ಕೊಟ್ರು. ಅದು ಸಂತ ಜೀವನ ಇರೋದು, ಅದು ಸಂತರ ಜೀವನ. ಹಾಗೆ ಒಬ್ಬ ಭಕ್ತ ಹೆಂಗೆ ಬದುಕ್ತಾನೋ ಅಂದರೆ ಆತ ದೇವನಿಗೆ ಶರಣಾಗತನಾಗಿ ಬದುಕ್ತಾನೆ. ಆ ದೇವನಲ್ಲಿ ಭಕ್ತಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ನಾವು ನೋಡ್ತಾ ಇದ್ದೇವಲ್ಲ. ಮೊದಲನೇದು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮತ್ತೆ ಮತ್ತೆ ಮಾಡುವುದು, ಅದೇ ಅಭ್ಯಾಸ. ಭಜನೆಯನ್ನೇ ಮತ್ತೆ ಮತ್ತೆ ಮಾಡುವುದು, ನಾಮಸ್ಮರಣೆಯನ್ನು ಮತ್ತೆ ಮತ್ತೆ ಮಾಡುವುದು. ಹೀಗೆ ನಾವು ಮಾಡಿದೀವಿ ಅಂದ್ರೆ ನಮ್ಮಲ್ಲಿ ಭಗವದ್ ಭಕ್ತಿ ಹುಟ್ಟುತ್ತೈತಿ, ಗಟ್ಟಿ ಆಗ್ತದ. ಒಂದೇ ದಿವಸಕ್ಕೆ ಅದು ಆಗೋದಿಲ್ಲ. ಯಾವುದೇ ಕೆಲಸ ಇರಲಿ ಅಭ್ಯಾಸ ಬೇಕಾಗ್ತದೆ. ಅಭ್ಯಾಸ ಇರದಿದ್ರೆ ಆಗೋದಿಲ್ಲ. ಈಗ ಒಬ್ಬ ಹಾಡ ಹಾಡ್ತಿರ್ತಾನೆ, ಎಷ್ಟು ಅಭ್ಯಾಸ ಮಾಡಬೇಕಾಗ್ತದೆ. ಒಬ್ಬ ಬರವಣಿಗೆ ಸಾಹಿತಿಗಾರ ಇರ್ತಾನೆ, ಎಷ್ಟು ಅಭ್ಯಾಸ ಮಾಡಬೇಕಾಗ್ತದೆ. ರೂಢಿ ಮಾಡಬೇಕಲ್ಲ, ರೂಢಿ ಅಂದ್ರೇ ಅಭ್ಯಾಸ. ಮೇಲಿಂದ ಮೇಲೆ ಪ್ರಯತ್ನ ಮಾಡಬೇಕು, ಅವಾಗ ಸಿದ್ಧಿಸುವುದು. ಹಾಗೆ ಭಕ್ತಿ ವಿಷಯನೂ ಅಳವಡಬೇಕಾದ್ರೆ ಅಭ್ಯಾಸ ಮಾಡಬೇಕು ಅಂತ. ಒಬ್ಬ ಹುಡುಗ ಪೈಲ್ವಾನ್ ಆಗಬೇಕಂತ ಬಯಸಿ ದಿನಾಲೂ ಯೋಚಿಸ್ತಿದ್ದ. ಅವನಿಗೊಬ್ಬರು ಹೇಳಿದರು, ನೋಡು ಪೈಲ್ವಾನ್ ಆಗಬೇಕಾದ್ರೆ ಪೈಲ್ವಾನ್ರ ದೇವತೆ ಹನುಮಂತನನ್ನು ಪೂಜಿಸಬೇಕು, ಹನುಮಂತನಿಗೆ ಹೋಗಿ ಏನಾದರೂ ಕೇಳ್ಕೊ, ನೀನು ಪೈಲ್ವಾನ್ ಆಗ್ತಿ ಅಂತಂದರು. ಅವ ಹನುಮಂತನ ಗುಡಿಗೆ ಹೊರಟ.
ಹನುಮಂತ ದೇವರ ಪೂಜೆ ಮಾಡುವವ, ಭಜನೆ ಮಾಡುವವ. ಅವಾಗ ಕೆಲವು ದಿವಸಗಳ ನಂತರ ಹನುಮಂತ ಭೆಟ್ಟಿಯಾದ. ಏನಪ್ಪ ಇಷ್ಟೆಲ್ಲ ಪೂಜೆ ಮಾಡ್ತಾ ಇದೆಯಲ್ಲ, ಏನು ಉದ್ದೇಶ ಇಟ್ಕೊಂಡದಿ ಅಂತಂದ. ಅವಾಗ ಇವು ಹುಡುಗ ಹೇಳ್ದ, ನಾನು ಪೈಲ್ವಾನ್ ಆಗ್ಬೇಕಂತ ಮಾಡೇನಿ ಅಂತ. ಹನುಮಂತ ಹೇಳ್ತಾರ, ಹಂಗಾದ್ರೆ ಬೆಳಿಗ್ಗೆ ದಿನಾಲು ಬೇಗ ಏಳಬೇಕು, ಬೆವರು ಬರಂಗ ತಾಲೀಮ ಮಾಡಬೇಕು, ಹಾಲು ಕುಡಿಬೇಕು. ಅವಾಗ ಅವ ಹೇಳಿದ ಹುಡುಗ, ಮತ್ತು ನಿಮ್ಮ ಗುಡಿಗೆ ಬಂದ್ರೆ ಆಗ್ತದಂತ ಹೇಳ್ಯಾರಲ್ರಿ. ಬರೋದು ಹೌದು, ಬರೋದು. ನಾನು ಗುಡಿಗೂ ಬರೋದು ಮತ್ತು ತಾಲೀಮನೂ ಮಾಡೋದು. ನಾ ತಾಲೀಮ್ ಮಾಡಿ ಹನುಮಂತ ಆಗಿರೋದು. ನೀನು ಪೈಲ್ವಾನ್ ಆಗಬೇಕಾದ್ರೆ ತಾಲೀಮ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸ ಇರಲಾರ್ದು ಬರೀ ನೀನು ಬಂದು ಇವತ್ತು ಉಪ್ಪ ಕೊಟ್ಟು ಹನುಮಂತನಿಗೆ ಅಂದರೆ ಆಗುವುದಿಲ್ಲ. ಅದರಿಂದ ಆಗುವುದಿಲ್ಲ. ತಾಲೀಮ್ ಮಾಡಬೇಕು, ಪ್ರತಿ ದಿವಸ ತಾಲೀಮ್ ಮಾಡಬೇಕು. ಆವಾಗ ನಿನ್ನಲ್ಲಿ ಶಕ್ತಿ ಬರೋದು. ಆ ಶಕ್ತಿ ಒಳಗಡೆ ಇರ್ತದಲ್ಲ, ಅದನ್ನು ವ್ಯಕ್ತಪಡಿಸಬೇಕಾದ್ರೆ ಅದಕ್ಕೆ ಅಭ್ಯಾಸ ಬೇಕಾಗ್ತದೆ. ಅಭ್ಯಾಸ ಇರದಿದ್ದರೆ ಏನೂ ಆಗೋದಿಲ್ಲ ಅಂತ. ಎಷ್ಟೇ ನಮ್ಮಲ್ಲಿ ಶಕ್ತಿ ಇದ್ದರೂ ಕೂಡ ಅಭ್ಯಾಸ ಇರಲಿಲ್ಲ ಅಂದರೆ ಆ ಶಕ್ತಿ ಉಪಯೋಗಕ್ಕೇ ಬರೋದಿಲ್ಲ. ಒಂದು ದಿವಸ ಒಂದು ಸಣ್ಣದೊಂದು ಇರುವಿ ಹೀಗೆ ನಡ್ಕೋಂತ ಹೊರಟಿತ್ತು. ಆ ಇರುವಿ ಅದನ್ನು ನೋಡಿ ಒಬ್ಬ ಮನುಷ್ಯ ಎಲ್ಲಿ ಹೊರಟಿದಿ ಅಂತ ಕೇಳಿದ. ಹಿಮಾಲಯ ಕೊಂಟನಿ ಅಂತ ಹೇಳ್ತದೆ. ಹಿಮಾಲಯ ಎಲ್ಲೈತೇನು ಗೊತ್ತೇನು ನಿನಗೆ ಅಂತಂದ. ಎಲ್ಲೈತಿ ಗೊತ್ತಿಲ್ಲ ಅಂತ. ಅವಾಗ ಅವಂದ, ನೋಡು, ಸಾವಿರಾರು ಕಿಲೋಮೀಟ್ರ್ ದೂರ ಆದ ಹಿಮಾಲಯ. ನೀನದದಿ ಇಷ್ಟದದಿ, ಸ್ವಲ್ಪ ಗಾಳಿ ಬಿಟ್ಟಂದ್ರೆ ಹಾರಿ ಹೋಗ್ತಿ. ನಿನ್ನೂ ಇಷ್ಟು ಸಣ್ಣ ಕಾಲನ್ನು ಇನ್ನು ಹೆಜ್ಜೆ ಹಾಕಿ ನೀ ಎಂದ ಇನ್ನು ಹಿಮಾಲಯ ಮುಟ್ಟತಿ ಅಂತಂದ. ಅವಾಗ ಅದು ಇರುವಿ ಹೇಳಿತು, ಒಂದು ಶ್ಲೋಕ ಹೇಳಿತು ಸಂಸ್ಕೃತದಾಗ. ಗಚ್ಚನ್ ಪಿಪೀಲಿಕಾ, ಪಿಪೀಲಿಕಾ ಅಂದರೆ ಇರುವಿ. ಗಚ್ಚನ್ ಪಿಪೀಲಿಕಾ ಯಾತಿ ಯೋಜನಾನಾಂ ಶತಾನ್ಯಪಿ ಅಗಚ್ಚನ್ ವೈನತೇನೋ ಅಪಿ ಪದಮೇಕಂ ನ ಗಚ್ಚತಿ. ಆ ಇರುವಿ ಹೇಳ್ತದೆ, ನೋಡು, ನಾನು ಇರುವಿರಬಹುದು, ಆದರೆ ಈಗ ನಡೀತಾದನಿ. ನಡೆಯುವ ಇರುವಿ 1000 ಯೋಜನೆಗಳನ್ನು ಮುಟ್ಟಬಹುದು, ಆದರೆ ನಡಿಲಾರದಂಥ ಹದ್ದ ಒಂದು ಹೆಜ್ಜೆ ಸಹಿತ ಮುಂದೆ ಹೋಗಂಗಿಲ್ಲ. ತಿಳಿತೇನ? ನಡೆಯುವವ ಗುರಿಯನ್ನು ಮುಟ್ಟುತ್ತಾನ, ಶಕ್ತಿ ಇರವಲ್ಲ. ಹದ್ದಾದ, ಹದ್ದಿನಲ್ಲಿ ಶಕ್ತಿ ಬಾಳದ, ಹಾರ್ತದ. ಅಷ್ಟು ವೇಗವಾಗಿ ಆಕಾಶದಲ್ಲಿ ಹಾರಿ ಹೋಗ್ತದ. ಆದರೆ ಅದು ಅಗಚ್ಚನ್, ಹೋಗಬಾರ್ದಂತ ಕೂತದ. ಅದರಲ್ಲಿ ಶಕ್ತಿ ಇದ್ದರೂ, ಹಾರುವ ಸಾಮರ್ಥ್ಯ ಇದ್ದರೂ ನಡೆಯುವುದಿಲ್ಲ ಮತ್ತು ಹೋಗಬಾರ್ದಂತಲೇ ನಿರ್ಧಾರ ಮಾಡಿದ ಬಳಿಕ ಒಂದು ಹೆಜ್ಜೆ ಸಹಿತ ಮುಂದೆ ಹೋಗಂಗಿಲ್ಲ ಅದು. ಹಿರಿವಿ ಹೇಳ್ತದ, ನನ್ನಲ್ಲಿ ಶಕ್ತಿ ಇಲ್ಲ, ನಾನು ಬಹಳ ಸಣ್ಣವದನಿ, ಆದ್ರೆ ನಾನು ನಡಿಬೇಕಂತ ಬಯಸೇನಿ, ನಡೀತಾ ಅದನಿ, ಇಂದಿಲ್ಲ ನಾಳೆ 100 ಯೋಜನೆಯನ್ನು ಮುಟ್ಟುತ್ತೀನಿ ಅಂತ ಹಿರಿವಿ ಹೇಳ್ತದೆ. ನಾನು ಒಂದು ಹೆಜ್ಜೆ ಇಟ್ಟರು ಅಷ್ಟು ಹಿಮಾಲಯ ನನಗೆ ಸಮೀಪನೇ ಆಯಿತು. ಎಲ್ಲಿ ಐತಿ ಅಂತ ನಾನು ನೋಡುವುದನೇ ಇಲ್ಲ, ನಾನು ನಡೆಯುವುದರಲ್ಲಿ ಅಷ್ಟೇ ನನ್ನ ಲಕ್ಷ್ಯ. ಅದು ಗುರಿ ಎಲ್ಲೇ ಇರಲಿ, ನಡಿಗೆಯಲ್ಲಿ ನಮ್ಮ ಲಕ್ಷ್ಯ. ಹಾಗೆ ಪ್ರಯತ್ನವನ್ನು ಮಾಡುವಂಥ ಮನುಷ್ಯ, ಅಭ್ಯಾಸವನ್ನು ಮಾಡುವಂಥ ಮನುಷ್ಯ ಸಿದ್ಧಿ ಪಡಿತಾನೆ ವಿನಃ ಶಕ್ತಿ ಇರುವವ ಅಲ್ಲ. ಅಭ್ಯಾಸ ಬೇಕದಕ್ಕಂತ, ಅಭ್ಯಾಸ ಬೇಕು. ಇನ್ನು ಈ ಅಭ್ಯಾಸದಿಂದನೂ ಭಕ್ತಿ ಅಳವಡಲಿಲ್ಲ ಅಂದರೆ ಅವಾಗೇನು ಮಾಡಬೇಕು ಅಂತ ಪ್ರಶ್ನೆ ಇತ್ತು. ಅಭ್ಯಾಸದಿಂದಲೂ ನಮಗೆ ಭಕ್ತಿ ಅಳವಡಲಿಲ್ಲ ಅಂದ್ರೆ, ಭಗವಂತನಲ್ಲಿ ಪ್ರೇಮ ಬರಲಿಲ್ಲ ಅಂದ್ರೆ ಅವಾಗ ಏನು ಮಾಡಬೇಕು? ಅವರು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅಭ್ಯಾಸೇಪ್ಯ ಸಮರ್ಥೋಸಿ
ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ ಅಥೈತದಪ್ಯ ಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗ ತತಃಕುರು ಯಥಾತ್ಮವಾನ್. ಇವೊಂದು 2 ಶ್ಲೋಕಗಳು. ಮೊದಲನೇದರಲ್ಲಿ ಏನು ಹೇಳ್ತಾರೋ ಅಂದರೆ, ಅಭ್ಯಾಸೇಪ್ಯ ಸಮರ್ಥೋಸಿ, ಅಭ್ಯಾಸದಲ್ಲಿಯೂ ನೀನು ಅಸಮರ್ಥನಾದಿ ಅಂದ್ರೆ, ಅಭ್ಯಾಸದಿಂದ ನಿನಗೆ ಅದು ಸಿದ್ಧಿಸಲಿಲ್ಲ ಅಂದ್ರೆ ಏನು ಮಾಡು ಅಂದ್ರೆ, ಮದರ್ಥಮಪಿ ಕರ್ಮಾಣಿ, ನನಗಾಗಿರೇ ಕೆಲಸ ಮಾಡು. ಮದರ್ಥ ಕರ್ಮ ಅಂತ ಒಂದು ವಿಧಾನ ಅದು. ಮದರ್ಥ ಕರ್ಮ ಅಂತ ವಿಧಾನ ಯಾವುದಕ್ಕಂತಾರೋ ಅಂದ್ರೆ, ಭಾಗವತದಲ್ಲಿ 9 ವಿಧ ಭಕ್ತಿಗಳದಾವೆ, 9 ವಿಧದ ಭಕ್ತಿ ಅದಾವೆ. ಅವುಗಳಿಗೆ 9 ವಿಧ ಭಕ್ತಿ ಅಂತ ಕರೀತಾರೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಭಾಗವತದಲ್ಲಿ ಈ 9 ವಿಧದ ಭಕ್ತಿಯನ್ನು ಹೇಳಿದ್ದಾರೆ. ಮೊದಲನೇದು ಭಕ್ತಿ ಯಾವುದು? ಶ್ರವಣ ಭಕ್ತಿ. ಎರಡನೇದು ಕೀರ್ತನ ಭಕ್ತಿ. ಮೂರನೇದು ಸ್ಮರಣ ಭಕ್ತಿ. ನಾಲ್ಕನೆಯದು ಪಾದ ಸೇವನ ಭಕ್ತಿ. ಐದನೆಯದು ಅರ್ಚನ ಭಕ್ತಿ. ಆರನೆಯದು ವಂದನ ಭಕ್ತಿ. ಏಳನೆಯದು ದಾಸ್ಯ ಭಕ್ತಿ. ಎಂಟನೆಯದು ಸಖ್ಯ ಭಕ್ತಿ. 9ನೆಯದು ಆತ್ಮನಿವೇದನ ಭಕ್ತಿ. ಇವು 9 ಭಕ್ತಿಗಳದಾವ. ಇವುಗಳನ್ನರೇ ಮಾಡು, ಇದರೊಳಗೆ ನಿನಗೆ ಯಾವುದಾಗ್ತಾ ಅದನ್ನು ಮಾಡು. ಶ್ರವಣ ಭಕ್ತಿ ಅಂದರೆ ಕೇಳುವುದು, ಭಗವಂತನ ನಾಮ ಸಂಕೀರ್ತನವನ್ನು ಕೇಳುವುದು, ಅದಕ್ಕೆ ಶ್ರವಣ ಭಕ್ತಿ ಅಂತ ಕರೀತಾರೆ. ಈಗ ನಾವೆಲ್ಲರೂ ಮಾಡಕತ್ತೀವಲ್ಲ ಶ್ರವಣ ಭಕ್ತಿ. ಎರಡನೇದು ಕೀರ್ತನ. ನಿನಗೆ ಹಾಡಕ್ಕೆ ಬರ್ತಿತ್ತಂದ್ರೆ ದೇವ್ರ ಗುಣಗಾನವನ್ನು ಕೀರ್ತನ ಮಾಡು, ಹಾಡು, ಅದೇ ಒಂದು ಭಕ್ತಿ. ಕೇಳುವುದು ಆಗಲಿಲ್ಲ, ಹಾಡುವುದು ಆಗಲಿಲ್ಲ ಅಂತ ಸ್ಮರಣರೇ ಮಾಡ್ಕೊ, ಬರೀ ನೆನಪಿಸಿಕೊಳ್ಳು ದೇವರನ್ನು, ಸ್ಮರಣ ಭಕ್ತಿ. ನಾಲ್ಕನೇದು ಪಾದ ಸೇವನ, ಪಾದ ಪೂಜೆ ಮಾಡು. ತಾಯಿ ತಂದೆಗಳ ಪಾದ ಪೂಜೆ ಮಾಡು, ಗುರುಗಳ ಪಾದ ಪೂಜೆ ಮಾಡು, ಅದೇ ದೇವರಂತ ಭಾವಿಸು. ಪಾದ ಪೂಜೆನ, ಪಾದ ಸೇವೆ. ಅರ್ಚನ, ಪೂಜಾ ಮಾಡು. ಅರ್ಚನ ಅಂದರೆ ಪೂಜಾ ಮಾಡು. ವಂದನ, ನಮಸ್ಕಾರ ಮಾಡು. ಇದೇ ಭಕ್ತಿ ಆಯಿತು ನೋಡ್ರಿ. ಎಲ್ಲರಿಗೂ ನಮಸ್ಕಾರ ಅಂತೀವಿ ಅಂದರೆ ಇದರೇ ಮಾಡು. ಕೊನೆಗೆ ಇದರೇ ಭಕ್ತಿ, ಇದರೇ ಕಲಿಸ್ತದ ಭಕ್ತಿ. ಅವ್ರು ಎಷ್ಟು ಚಂದ ಹೇಳಿದಾರ, ಹೇಗೆ ರೂಢಿ ಆಗ್ತೈತಿ ಅಂತ. ಕೊನೆಗೆ ಅವನಿಗೆ ಏನೂ ಪೂಜಾ ಮಾಡೋದು ಕಲಿಸ್ಲಿಲ್ಲ, ಪಾದ ಪೂಜಾ ಬೇಡ, ಸುಮ್ಮನೆ ಹೀಗೆ ನಮಸ್ಕಾರ ಅನ್ನೋದರೆ ಕಲಿಸು ಅವನಿಗೆ. ಕೊನೆಗೆ ಸೆಲ್ಯೂಟ್ ಅನ್ನೋದಲ್ಲ, ನಮಸ್ಕಾರ ರೀ ಅಂತ ಅನ್ನೋದು ಕಲಿಸೋನು. ಅವ ಸಾಷ್ಟಾಂಗ ಹಾಕೋದು ಬೇಡ, ಬರೀ ಹೀಗೆ ಕೈ ಜೋಡಿಸಿ ನಮಸ್ಕಾರ ಇಷ್ಟೇ ಮಾಡಲಿ. ನಮಸ್ಕಾರ ವಂದನ ಭಕ್ತಿ ಅಂತ ಕರೀತಾರೆ. ದಾಸ್ಯ ಭಕ್ತಿ, ದಾಸನಾಗಿ ಸೇವಾ ಮಾಡೋದು, ದಾಸ್ಯ ಭಕ್ತಿ. ಸಖ್ಯ ಭಕ್ತಿ, ಸಖ್ಯ ಅಂದರೆ ಗೆಳೆಯನಾಗಿ ಸೇವಾ ಮಾಡೋದು. ಆತ್ಮ ನಿವೇದನ ಅಂದರೆ ಕೊನೆಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳೋದು, ಆತ್ಮ ನಿವೇದನ ಅಂತ ಕರೀತಾರೆ. ಈ 9 ಭಕ್ತಿಗಳನ್ನು 9 ಜನ ಮಾಡಿದರು. ಮೊದಲನೇದು ಯಾವುದು? ಶ್ರವಣ ಭಕ್ತಿಯನ್ನು ಪರೀಕ್ಷಿತ ಮಹಾರಾಜ ಮಾಡಿದ. ಆತ 7 ದಿವಸ ಅಷ್ಟೇ ಅವನದು ಆಯುಷ್ಯ ಉಳಿದಿತ್ತು. ಭಾಗವತ ಕಥಾವನ್ನು ಕೇಳಿದ, ವಿಷ್ಣು ಕಥೆಯನ್ನು ಕೇಳಿದ, 7 ದಿವಸ ಶ್ರವಣ ಮಾಡಿದ. ಶ್ರವಣ ಭಕ್ತಿ ಅವನದು. ಕೀರ್ತನ ಭಕ್ತಿ ಯಾರು ಮಾಡಿದರು? ಶುಕದೇವ ಮಾಡಿದ. ಆ ಪರೀಕ್ಷಿತ ಮಹಾರಾಜನಿಗೆ ಕಥೆ ಹೇಳಿದವರು ಯಾರು? ಶುಕದೇವ ಹೇಳಿದ. ಮುಂದಿಂದ ಯಾವುದು? ಸ್ಮರಣ ಭಕ್ತಿ. ಸ್ಮರಣ ಭಕ್ತಿಯನ್ನು ಭಕ್ತ ಪ್ರಹ್ಲಾದ ಮಾಡಿದ. ಆತ ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡ್ತಿದ್ದ ಪ್ರಹ್ಲಾದ, ಅದು ಸ್ಮರಣ ಭಕ್ತಿ. ಪಾದ ಸೇವನ ಭಕ್ತಿ, ಪಾದ ಸೇವನ ಭಕ್ತಿಯನ್ನು ಲಕ್ಷ್ಮೀ ಮಾಡಿದಳು. ಆಕೆ ಯಾವಾಗಲೂ ವಿಷ್ಣುವಿನ ಪಾದದ ಸಮೀಪನೇ ಇರುವವಳು, ಪಾದ ಸೇವೆ ಮಾಡುವವಳು. ಲಕ್ಷ್ಮೀ ವಿಷ್ಣುವಿನ ಪಾದ ಸೇವೆ ಮಾಡಿದಳು. ಅರ್ಚನ ಭಕ್ತಿ,
ಒಬ್ಬ ಮಹಾರಾಜ ಆಗಿ ಹೋದ. ಪೃಥು ಮಹಾರಾಜ ಅಂತ ಮಹಾರಾಜ ಆತ ಮಾಡಿದ. ವಂದನ ಭಕ್ತಿ ಅಕ್ರೂರ ಅಂತ ಒಬ್ಬ ಆಗಿ ಹೋದ. ಆತ ಅಕ್ರೂರ ವಂದನ ಭಕ್ತಿಯನ್ನು ಮಾಡಿದ. ದಾಸ್ಯ ಭಕ್ತಿ ಹನುಮಂತ ಮಾಡಿದ. ಹನುಮಂತಂದು ದಾಸ್ಯ ಭಕ್ತಿ, ರಾಮನ ದಾಸನಾಗಿ ಸೇವೆಯನ್ನು ಮಾಡಿದ, ದಾಸ್ಯ ಭಕ್ತಿ. ಸಖ್ಯ ಭಕ್ತಿ ಅರ್ಜುನನದು ಸಖ್ಯ ಭಕ್ತಿ. ಅರ್ಜುನ ಕೃಷ್ಣ ಇಬ್ಬರು ಗೆಳೆಯರವರು, ಆದರೂ ಸಹಿತ ಅರ್ಜುನನಂದು ಕೃಷ್ಣನ ಮೇಲೆ ಭಕ್ತಿ, ಅದಕ್ಕೆ ಸಖ್ಯ ಭಕ್ತಿ ಅಂತ ಕರೀತಾರೆ. ಕೊನೆಗೆ ಆತ್ಮನಿವೇದನ ಭಕ್ತಿ ಬಲಿ ಮಹಾರಾಜ ಮಾಡಿದ. ದೀಪಾವಳಿ ಪಾಡ್ಯ ದಿವಸ ಬಲಿ ಪಾಡ್ಯ ಅಂತ ಏನು ಕರಿತೀವಲ್ಲ, ವಾಮನ ಅವತಾರವಾಗಿ ಬಂದಿರುವಂಥ ವಿಷ್ಣು 3 ಅಡಿ ಜಾಗ ಕೇಳಂತ ಕೇಳಿದ. 3 ಅಡಿ ಜಾಗ ಕೇಳಿದ. ತೆಗೆಯುವಂತ ಕೊಟ್ಟ. ಅವ ಒಂದು ಪಾದ ಈ ಭೂಮಿ ಮೇಲೆ ಇಟ್ಟ, 2ನೇ ಪಾದ ಆಕಾಶದಲ್ಲಿಟ್ಟ. ಅವೊಂದು ವಿರಾಟ ರೂಪ ದೇವರದು. 3 ಅಡಿ ಕೇಳಿದ್ದ, ಇನ್ನೊಂದು ಅಡಿ ಎಲ್ಲಿಡಲಿ ಅಂತಂದ, ತಲೆ ಮೇಲೆ ಇಡಲಿ ಅಂತಂದ. ಆತ್ಮನಿವೇದನ, ಆತ್ಮ ಸಮರ್ಪಣ ಮಾಡಿಕೊಂಡ ಬಲಿ ಚಕ್ರವರ್ತಿ. ಹೀಗಿವೇನು ಭಕ್ತಿ ಅದಾವಲ್ಲ, ಇದರೊಳಗೆ ನಿನಗೆ ಯಾವುದಾಗ್ತಾ ಅದನ್ನು ಮಾಡು, ಅದನ್ನರೇ ಮಾಡು. ಅಭ್ಯಾಸ ಮಾಡೋದಾಗಲಿಲ್ಲ ಅಂದರೆ ಇದರೊಳಗೆ ಮಾಡು. ಮತ್ ಕರ್ಮ ಅಂತ ಕರೀತಾರೆ. ಇವುಗಳಲ್ಲಿ ಭಕ್ತಿಯನ್ನು ಮಾಡು. ಇವ ಅರ್ಜುನನ ಮನಸ್ಸಿನಾಗ ಹಾಗೆ ಸಂಶಯ ಬರ್ತಾ ಇತ್ತು. ಅವ ಮನಸ್ಸಿನಲ್ಲಿ ಸಂಶಯ ಏನು ಸುಳಿತಿತ್ತಂದ್ರೆ, ಒಂದು ವೇಳೆ ಇದು ಆಗಲಿಲ್ಲ ಅಂದರೆ ಏನು ಮಾಡೋದು? ರಿಯಾಯಿತಿ ಭಾಳ ಬೇಕು ನಮಗೆಲ್ಲರಿಗೆ. ಇದೂ ಆಗಲಿಲ್ಲ ಅಂದರೆ ಏನು ಮಾಡೋದು? ಅವಾಗ ಅವನು ಮುಂದಿನ ಶ್ಲೋಕ ಹೇಳಿದ. ಇದೂ ಆಗಲಿಲ್ಲ ಅಂದ್ರೆ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗ ಯಥಾತ್ಮನಃ ಅಥೈ ತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗ ತತಃ ಕುರು ಯಥಾತ್ಮವಾನ್. ನೋಡು, ಇದು ಆಗಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡು. ನೀ ಏನು ಕೆಲಸ ಮಾಡ್ತೀಯಲ್ಲ, ಆ ಎಲ್ಲ ಕೆಲಸಗಳನ್ನು ಮಾಡು. ಆದ್ರೆ ಫಲ ಬಯಸಬೇಡ, ಸುಮ್ಮನೆ ಮಾಡು. ಸರ್ವ ಕರ್ಮ ಫಲತ್ಯಾಗ, ಕರ್ಮ ಫಲವನ್ನು ಬಯಸಬೇಡ. ನೀ ಏನೇ ಕೆಲಸ ಮಾಡು, ಕರ್ಮದ ಫಲ ಬಯಸಬೇಡ. ಮತ್ತು ಯಥಾತ್ಮ ಮನಸ್ಸನ್ನು ನಿಗ್ರಹವಾಗಿಟ್ಟುಕೋ. ಅದಕ್ಕೆ ಮದ್ಯೋಗ ಆಶ್ರಿತ ಅಂತ ಅವ್ರು ಕರೆದ್ರು. ನನ್ನನ್ನೇ ಆಶ್ರಯಿಸಿ ಕರ್ಮವನ್ನು ಮಾಡು, ನನಗಾಗಿಯೇ ಕರ್ಮ ಮಾಡು, ಇಷ್ಟೇ ಮಾಡು. ಕರ್ಮದ ಫಲವನ್ನರೇ ಬಯಸಬೇಡ. ನೀನು ಇಷ್ಟು ಮಾಡಿದೆ ಅಂತಂದ್ರೆ ನಿನ್ನಲ್ಲಿ ಆ ಭಕ್ತಿ ಅಳವಡ್ತದ, ನೀನು ನನಗೆ ಪ್ರಿಯನಾಗ್ತೀ ಅಂತ. ನೀನು ನನಗೆ ಪ್ರಿಯನಾಗ್ತೀಯ. ಬಂಗಾಲದಲ್ಲಿ ಒಬ್ಬರು ಚೈತನ್ಯ ಮಹಾಪ್ರಭುಗಳಂತ ಆಗಿ ಹೋದರು. ಇಲ್ಲಿ ಹೇಗೆ ತುಕಾರಾಮ್ ಮಹಾರಾಜರು ಮಹಾರಾಷ್ಟ್ರದಲ್ಲಿ, ಅಲ್ಲಿ ಅವರು ಚೈತನ್ಯ ಮಹಾಪ್ರಭುಗಳು. ಅವರು ಕೀರ್ತನ ಮಾಡುವವರು, ಹಾಗೆ ಎಲ್ಲ ಕಡೆ ತಿರುಗಾಡ್ತಾ ಭಗವಂತ ನಾಮ ಸಂಕೀರ್ತನೆ ಮಾಡ್ತಾ ಇರುವಂಥವ್ರು. ಒಂದು ಸಲ ಹೀಗೆ ಒಂದು ಊರಿಗೆ ಬಂದರು. ಅವ್ರದ್ದು ಕೀರ್ತನ ನಡೀತು. ಆ ಕೀರ್ತನದ ಪ್ರಭಾವದಿಂದ ಒಬ್ಬ ಅಜ್ಜಿ ಆಕೆ ಯೋಚಿಸ್ತಾಳೆ, ನಾನು ಯಾಕೆ ಚೈತನ್ಯ ಮಹಾಪ್ರಭುಗಳ ಶಿಷ್ಯಳಾಗಬಾರ್ದು ಅಂತ ಯೋಚಿಸ್ತಿದ್ದಳು. ಅಜ್ಜಿ ಆಕೆ ಬಹಳ ಅನುಕೂಲಸ್ಥಳಿದ್ದಳು, ಶ್ರೀಮಂತಳಿದ್ದಳು. ಆಕೆಗೆ ಒಬ್ಬ ಮೊಮ್ಮಗ ಇದ್ದ. ಆ ಮೊಮ್ಮಗನಿಗೆ ತಾಯಿ ತಂದೆ ಯಾರೂ ಇರಲಿಲ್ಲ. ಈಕೆನೇ ಆ ಮಗುವನ್ನು ಜೋಪಾಸನೆ ಮಾಡ್ತಿದ್ದಳು. ಆದರೆ ಈಗ ಈ ಮಹಾಪ್ರಭುಗಳ ಮಾತು ಆಕೆ ಮೇಲೆ ಪ್ರಭಾವ ಬೀರಿದು, ಈ ಸಂಸಾರದೊಳಗೆ ಏನಿಲ್ಲ, ನಾನು ಸಂತಳಾಗಬೇಕು ಅಂತ ಆಕೆಯಲ್ಲಿ ಬಂತು. ಚೈತನ್ಯ ಮಹಾಪ್ರಭುಗಳು ಇರುವಲ್ಲಿ ಹೋದಳು. ಕೇಳಿದ್ರು, ನೋಡು, ನನಗೂ ಸಂಸಾರ ಬೇಡ, ನಾನು ನಿಮ್ಮ ಶಿಷ್ಯಳಾಗ್ತೀನಿ, ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡ್ರು. ಅವಾಗ ಅವರು, ಆಯಿತು, ಬಹಳಷ್ಟು ಜನ ಶಿಷ್ಯರಿದ್ದರು, ಆಯಿತು ನೀವೊಬ್ಬ ಶಿಷ್ಯರಾಗ್ತಾ ಆಗು. ಈಕೆಂದು ಏನೂ ಕೇಳಲಿಲ್ಲ, ಶಿಷ್ಯಳಾಗಿ ಸ್ವೀಕರಿಸಿದರು.
ಆವತ್ತು ರಾತ್ರಿ ಇರಬೇಕಲ್ಲ ಈಕೆ, ರಾತ್ರಿ ಮಲ್ಕೊಂಡ್ಲು, ಮೊಮ್ಮಗಂದನೇ ನೆನಪಾಗೋದು. ಮನೆಯೊಳಗೆ ಮೊಮ್ಮಗ ಯಾರಿಗೋ ಹೇಳಿ ಬಂದಿದ್ದಳು, ಅವು ಕರೆದಂಗೆ ಆಗೋದು, ಅತ್ತಂಗಾಗೋದು. ಈಕೆಗೆ ನಿದ್ರೆನೇ ಹತ್ತಲಿಲ್ಲ. ರಾತ್ರಿ ತುಂಬ ಹೊರಳಾಡಿದರು, ನಿದ್ರೆನೇ ಆಗಲಿಲ್ಲ. ಯೋಚಿಸಲಿಕ್ಕೆ ಶುರು ಮಾಡಿದಳು, ಇನ್ನು ನಾ ಹೆಂಗೆ ಇಲ್ಲಿ ಇರುವುದು. ಒಂದು ಕಡೆ ಆ ಸಂಸಾರ ಎಳಿತದ, ಇನ್ನೊಂದು ಮನಸ್ಸ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಕಡೆ ಅದ. ಯಾವುದು ಸರಿ, ಯಾವುದು ಮಾಡಬೇಕು ಅಂತ ಬೆಳಗಾಗುವುದೇ ತಡ ಎದ್ದು ಚೈತನ್ಯ ಮಹಾಪ್ರಭುಗಳ ದರ್ಶನಕ್ಕೆ ಹೋದಳು. ಅವರಿಗೆ ಕೇಳಿದಳು. ಅವರು ಈಕೆ ನೋಡಿ ಹೇಳಿದರು, ಏನು ಇವತ್ತು ನಿದ್ರೆನೇ ಆಗಿಲ್ಲ ಅನ್ನಿಸ್ತದಂತ. ನಿದ್ರೆನೇ ಆಗಿರಲಿಲ್ಲ. ಆವಾಗ ಆಕೆ ಕೇಳ್ತಾಳೆ ಅವ್ರಿಗೆ, ನನಗೆ ಹಿಂಗೆ ಆಗ್ತದ, ಏನು ಮಾಡಬೇಕು ಅಂತ. ಮನೆ ಅದ, ಮೊಮ್ಮಗ ಅದಾನ, ಅದರ ಸೆಳಿತ ಒಂದಾದ. ಈ ಕಡೆ ನಿಮ್ಮ ಭಗವತ್ ಪ್ರೇಮನು ನನ್ನಲ್ಲಿ ಉಂಟಾಗ್ತಾದ, ಯಾವುದನ್ನು ಮಾಡಬೇಕು. ಕೊನೆಗೆ ನಾನು ಈಗ ನಿರ್ಣಯಕ್ಕೆ ಬಂದನಿ, ಮನೆ ಅಂತೂ ನನಗಿನ್ನು ಬಿಡೋದಾಗುವುದಿಲ್ಲ. ಮತ್ತು ಒಂದು ವೇಳೆ ನಾನು ಮನೆ ಬಿಟ್ಟೆ ಅಂದ್ರೆ ಮೊಮ್ಮಗನ ಆ ಪ್ರೇಮ ಮಮತೆ ಹಾಗೆ ಸೆಳಿತಾನೆ ಇರ್ತದೆ, ಜಗ್ತದ. ಮನೆಯೊಳಗನೆ ಇರಬೇಕಂತ ಮಾಡೇನಿ, ಅಲ್ಲಿದ್ದೇನೆ ನಾನು ಈ ಭಕ್ತಿ ಸಾಧನೆಯನ್ನು ಮಾಡಬೇಕು. ಅಂಥದ್ದು ಏನರ ಒಂದು ಉಪಾಯ ಇದ್ರೆ ಹೇಳ್ರಿ ಅಂತ. ಅವಾಗ ಅವರು ಹೇಳಿದರು, ನೋಡು ಹಾಗಾದ್ರೆ ಒಂದು ಕೆಲಸ ಮಾಡು, ಸರಳದ ಒಂದು ಉಪಾಯ. ನೀನು ಮನೆ ಬಿಡಬೇಕಾಗಿಲ್ಲ, ನನ್ನ ಜೊತೆ ಬರಬೇಕಾಗಿಲ್ಲ. ಏನು ಮಾಡು ಅಂದರೆ, ಈಗ ನೀ ಮನೆಗೆ ಹೋಗ್ತೀಯಲ್ಲ, ಮನೆಗೆ ಹೋಗು. ಮತ್ತು ನಿನ್ನ ಮೊಮ್ಮಗಂದು ಏನು ವ್ಯವಸ್ಥೆ ಮಾಡ್ತೀಯಲ್ಲ, ಮೊಮ್ಮಗಂದೆಲ್ಲ ಪಾಲನೆ ಪೋಷಣೆ ಮಾಡು. ಆದರೆ ಒಂದು ತಿಳ್ಕೊಳ್ಬೇಕು, ಏನು ಅಂದರೆ, ನೀನು ಮೊದಲು ಅದನ್ನು ನಿನ್ನ ಮನೆ ಅಂತ ತಿಳ್ಕೊಳ್ತಿದ್ದೆ, ಅದನ್ನು ನಿನ್ನ ಮನೆ ಅಂತ ಈಗ ತಿಳ್ಕೊಬೇಡ. ಇದು ಕೃಷ್ಣನ ಧಾಮ ಅಂತ ತಿಳ್ಕೊ. ಆನಂತರ ನೀ ಏನು ಮೊಮ್ಮಗನಿಗೆ ಸೇವಾ ಮಾಡ್ತಿ, ಅವನಿಗೆ ಸ್ನಾನ ಮಾಡಿಸ್ತಿ, ಅವನಿಗೆ ಬಟ್ಟೆ ತೊಡಿಸ್ತಿ, ಊಟ ಮಾಡಿಸ್ತಿ, ಅದು ಬರೀ ಮೊಮ್ಮಗ ಅಂತ ತಿಳಿದು ಮಾಡಬೇಡ, ಕೃಷ್ಣಗಂತ ತಿಳಿದು ಮಾಡು. ಹೀಗೊಂದು ವೇಳೆ ನೀನು ಮಾಡಿದಿ ಅಂದ್ರೆ ನಿನ್ನ ಮನೇನೇ ಕೃಷ್ಣನ ಧಾಮ ಆಗ್ತದ. ನೀ ಮಾಡುವಂಥ ಎಲ್ಲ ಕೆಲಸಗಳನ್ನು ಭಕ್ತಿನೇ ಆಗ್ತದೆ. ಇಷ್ಟೇ ಭಾವ, ಅಷ್ಟೇ ಬದಲು ಮಾಡು. ಮೊಮ್ಮಗನ ಜಾಗದಾಗ ಕೃಷ್ಣನ ಇಡು, ಮೊಮ್ಮಗನ ಸ್ಥಾನದಲ್ಲಿ ಕೃಷ್ಣನ ಇಡು. ಅವನಿಗಾಗಿ ಸ್ನಾನ ಮಾಡಿಸು, ಕೃಷ್ಣನಿಗಾಗಿ ಸ್ನಾನ ಮಾಡಿಸ್ತೀನಿ ಅಂತ ಇಟ್ಕೋ. ಅವನಿಗಾಗಿ ಬಟ್ಟೆ ತೊಡಸು, ಕೃಷ್ಣನಿಗಾಗಿ ಬಟ್ಟೆ ತೊಡಸ್ತೀನಿ ಅಂತ ಇಟ್ಕೋ. ಅವನಿಗೇನು ನೀನು ಊಟ ಮಾಡಿಸ್ತಿ, ಕೃಷ್ಣನಿಗೆ ಪ್ರಸಾದ ಮಾಡಿಸ್ತೀನಿ ಅಂತ ಭಾವಿಸು. ನೋಡು, ನೀನು ಮಾಡುವಂಥ ಮನೆಯಲ್ಲಿ ಇದ್ದುಕೊಂಡು ಎಲ್ಲ ಕೆಲಸಗಳೇ ಪೂಜೆ ಆಗ್ತದೆ. ಅಲ್ಲಿದ್ದೇ ನೀನು ಸಂತಳಾಗ್ತಿ. ಇದೊಂದು ಸರಳ ಉಪಾಯ ಐತಿ, ಮಾಡು ಅಂತ ಆತ ಹೇಳಿ. ನೋಡ್ರಿ, ಅದೇ ಬಹಳ ಮಹತ್ವದ್ದು. ನಾವು ಏನು ಮಾಡಬೇಕಾಗೈತಿ, ಏನು ಭಾಳ ಮಾಡಬೇಕಾಗಿಲ್ಲ. ಅಭಿಮಾನ ಅದಲ್ಲ, ಆ ಅಭಿಮಾನದ ಜಾಗದಾಗ ಭಗವಾನ್ನ ತುಂಬುವುದದ. ನಂಬದೇನು ಅಹಂಕಾರ ಅದಲ್ಲ, ನಾ ಅಂತ ಅಹಂಕಾರ ಅದಲ್ಲ. ಆ ಅಹಂಕಾರದ ಜಾಗದೊಳಗೆ ಓಂಕಾರ ತುಂಬುವುದೈತಿ. ಆನಂತರ ನಾನು ಜೀವ ಅಂತೇನಿದು ಭಾವ ಅದಲ್ಲ, ಈ ಜೀವ ಭಾವವನ್ನು ತೆಗೆದು ಶಿವಭಾವವನ್ನು ತುಂಬುವುದೈತಿ. ಅದು ಭಕ್ತಿ. ಅದು ಈಗಿದು ಎಲ್ಲರೂ ಡ್ರೆಸ್ ಹಾಕೋತಾರಲ್ಲ, ಅವಕ್ಕೇನಂತಾರ, ಹೊಂದಿಸಿ ಹಾಕೋತಾರ, ಮ್ಯಾಚಿಂಗ್ ಆಗಬೇಕು ಅಂತ. ಮ್ಯಾಲೆ ಏನು ಹಾಕೋತಾರ, ಅಂಗಿ ಎಂಥದ ಅಂತ, ತಳಗ ಟೊಪ್ಪಿಗೆ ಎಂಥದಿರ್ಬೇಕು, ಮ್ಯಾಚಿಂಗ್ ಆಗ್ಬೇಕಂತಾರಲ್ಲ. ಇದು ಈಗ ಮ್ಯಾಚಿಂಗ್ ಮಾಡೋದು. ನಮ್ಮದು ಏನಾಗಕತ್ತೈತಿ, ಅಹಂಕಾರಕ್ಕೆ ಮ್ಯಾಚಿಂಗ್ ಆಗವಲ್ದು, ಅದಕ್ಕೆ ಓಂಕಾರನೇ ಮ್ಯಾಚಿಂಗ್ ಆಗೋದು. ಆ ಜೀವಕ್ಕೆ ಜೀವಭಾವ ಹೋಗಿ ಶಿವಭಾವ ಬರಬೇಕು. ಅವಾಗ ಇವು ಮನುಷ್ಯ ಚಂದ ಕಾಣ್ತಾನೆ. ಈಗ ಯಾಕೆ ಹಿಂಗೆ ಕುರೂಪ ಕಾಣ್ತಾನಂದ್ರೆ ಅಲ್ಲಿ ಮ್ಯಾಚಿಂಗ್ ಇಲ್ಲ. ಹೆಂಗರೆ ಹಾಕೊಂಡಾನ ಅಂಗಿ, ಈ ಕಡೆ ಬಲಗಡೆ ತೋಳ ಎಡಗೈ ಬಂದದ, ಎಡಗೈ ತೋಳ ಬಲಗೈ ಬಂದದ, ಅದಕ್ಕೆ ಹಿಂಗಾಗಕತ್ತೈತಿ. ಅದು ಭಕ್ತಿ ಬರಬೇಕು.
ಅವಾಗ ನೋಡ್ರಿ ಎಷ್ಟು ಮನುಷ್ಯ ಆನಂದದಿಂದ ಇರ್ತಾನೆ. ಈಗ ನಾವೆಲ್ಲರೂ ಇಲ್ಲಿ ಕುಳ್ತೀವಲ್ಲ, ನೋಡ್ರಿ ಎಷ್ಟು ಪ್ರಸನ್ನವಾಗಿ ನೀವು ಕುಳ್ತಾರೆ. ಮನ್ಯಾಗ ಹಿಂಗೆ ಎಂದರೆ ಕೂಡ್ತೀರೇನು? ಅಥವಾ ಯಾರದರೆ ಮನೆಗೆ ಹೋದ್ರೆ ಅಂದರೆ ಹೀಗೆ ಕೂಡೋಕ್ಕಾಗ್ತದ? ಕೂಡುವುದಿಲ್ಲ. ಅಲ್ಲಿ ಈಗೊಂದು ಫೋಟೋ ತಗೋರಿ, ಮನ್ಯಾಗ ಕೂತಾಗ ಒಂದು ಫೋಟೋ ತಗೋರಿ, ಎರಡೂ ಜೋಡಿಸಿ ನೋಡ್ರಿ ಹಿಂಗೆ ಯಾವುದು ಚಂದ ಐತಿ ಫೋಟೋ ಅಂತ. ಯಾರದರೆ ಮನೆಗೆ ಹೋದ್ರಿ ಅಂದ್ರೆ ಹಿಂಗೆ ನೆಲದ ಮೇಲೆ ಕೂಡ್ತೀರಿ, ನಾವೇನು ಕಡಿಮೆ ಏನಂತೀರಿ, ಅವ್ರ ಕುರ್ಚಿ ಮೇಲೆ ಕೂತೀರಿ ಅಂದ್ರೆ ಅವ್ರಿಗಿಂತ ದೊಡ್ಡ ಕುರ್ಚಿ ಬೇಕಂತೀರಿ. ಅವರು ಕರಿಬೇಕು, ಕರಿಲಿಲ್ಲ ಅಂದ್ರೆ ಅವ್ರ ಮನೆಗೆ ಹೋಗವ್ರು ಯಾರು? ಕುರ್ಚಿ ಬೇಕು, ಕರಿಬೇಕು. ಮತ್ತು ಅವ್ರ ಮನೆ ನೋಡಿದ ಬಳಿಕ ನಮಗೇನು ಅನ್ನಿಸ್ತದ, ಅವ್ರದ್ದು ಮನೆ ದೊಡ್ಡದಿತ್ತಂದ್ರೆ ನಮ್ಮ ಮನೆ ಸಣ್ಣದೈತಲ್ಪ ಅಂತ ಅನ್ನಿಸ್ತದ. ಏನಾಯಿತು? ಅಭಿಮಾನನೂ ಬಂತು. ಅವ್ರ ಕುರ್ಚಿ ನೋಡಿ ನಮಗೂ ನಮ್ಮ ಅಹಂಕಾರನೂ ಬಂತು, ಅಭಿಮಾನ ಬಂತು. ಆನಂತರ ಅವ್ರದ್ದು ದೊಡ್ಡ ಕುರ್ಚಿ, ದೊಡ್ಡ ಮನೆ ನೋಡಿ ನಮಗೆ ಆಸೆನೂ ಬಂತು. ಕೊನೆಗೆ ನಮ್ಮಲ್ಲಿ ಏನಾಯಿತು? ಚಿಂತೆ ಶುರು ಆಯಿತು. ಆದರೆ ನಾವು ಆಶ್ರಮದಾಗ ಹೋಗಿ ಕುಳ್ತೀವಿ ಅಂದ್ರೆ ಅಭಿಮಾನನೂ ಹೋಗ್ತದ, ಆಸೆನೂ ಹೋಗ್ತದ, ಆನಂತರ ಚಿಂತೆಯೂ ಹೋಗ್ತದೆ. ಅದಕ್ಕೆ ಫೋಟೋ ಚಂದ ಬರ್ತಾವೆ. ಅಲ್ಲಿ ಹಿಂಗೆ ಕುಂಡ್ತೀರಿ, ನೋಡ್ಬೇಕು, ಅಲ್ಲಿ ಕೂತಿರ್ತೀರಿ ಮನೆಯೊಳಗೆ. ಅದಕ್ಕೆ ಅವರು ಅದ್ರದ್ದು ಶ್ರವಣ ಮಾಡ್ರಪ್ಪ, ಕೀರ್ತನ ಮಾಡ್ರಿ, ಪಾದ ಸೇವಾ, ವಂದನ, 9 ವಿಧದ ಭಕ್ತಿ ಮಾಡುವುದು ಒಂದು ವಿಧಾನ. ಅದಾಗಲಿಲ್ಲ ಅಂದ್ರೆ ಅವನಿಗಾಗಿರೇ ಕೆಲಸ ಮಾಡೋದು, ಅವನಿಗಾಗಿ ದೇವನಿಗಾಗಿ ಕೆಲಸ ಮಾಡೋದು, ಮತ್ತು ಅದರ ಕರ್ಮ ಫಲವನ್ನು ಬಯಸದೇ ಇರುವುದು. ಆದರೆ ಅದು ನಮ್ಮ ಸ್ವಭಾವ ಏನಾಗೈತಿ ಅಂದರೆ, ನಾವೇನು ಕೆಲಸ ಮಾಡ್ತೀವಲ್ಲ, ನಾವು ಮಾಡಿದ್ದನ್ನು ಹೇಳ್ಕೊಳ್ಬೇಕಂತ ಅನ್ನಿಸ್ತದೆ ಮನುಷ್ಯನಿಗೆ. ಭಾಳ ಮಾಡಿದ್ದ ಮೇಲಿಂದ ಮೇಲೆ ಹೇಳಬೇಕಂತ ಅನ್ನಿಸ್ತದೆ. ಮರೆಯುವುದಿಲ್ಲ ಅವ, ಮಾಡಿದ್ದು ಮರೆಯುವುದಿಲ್ಲ. ಮತ್ತು ಫಲಾನು ತನಗೇ ಬೇಕಂತಂತ. ಇಬ್ಬರು ಗೆಳೆಯರಿದ್ದರು. ಅವ ಗೆಳೆಯ ಇನ್ನೊಬ್ಬ ವ್ಯಕ್ತಿ, ಇವೊಬ್ಬ ಶ್ರೀಮಂತ ಗೆಳೆಯ ಇದ್ದ, ಅವನ ಗೆಳೆಯ ಇನ್ನೊಬ್ಬಿದ್ದ, ಅವ ಬಡವಿದ್ದ. ಇವ ಶ್ರೀಮಂತ ಇದ್ದವ ಅವನ ಹೆಂಡತಿ ಊರಿಗೆ ಕರ್ಕೊಂಡು ಹೊಂಟಿದ್ದೀವನಿಗೆ, ಬಡವನಿಗೆ. ಅವ ಹೆಂಡತಿ ಊರಿಗೆ ಹೊಂಟಾನಂತ ಚಲೋ ಬಟ್ಟೆ ಅವ ಶ್ರೀಮಂತರ ಹುಡುಗ ಹಾಕ್ಕೊಂಡಿದ್ದ. ಇವನಿಗೂ ಗೆಳೆಯನಿಗೆ ಹೇಳಿದ, ನಿಂದೇನು ಹರಕು ಬಟ್ಟೆ ಅದಾವು, ನಂದೇ ಒಂದು ಬಟ್ಟೆ ತಗೋ, ಹಾಕೋ ಚಲೋ ಅಂತ ಅವನೇ ಬಟ್ಟೆ ಕೊಟ್ಟ. ಹಾಕ್ಕೊಂಡಿಬ್ಬರು ಹೋದರು. ಆನಂತರ ಅವರು ಅತ್ತಿ ಮನೆಯವರೆಲ್ಲ ಇವನಿಗೆ ಸ್ವಾಗತ ಮಾಡಿದರು. ಭಾಳ ದಿವಸ ಆಯ್ತು ಬಂದಿಲ್ಲ, ಅಳಿದೇವರು ಬರ್ರಿ ಅಂತಂದರು. ಎಲ್ಲ ಹೆಣ್ಣು ಭಾರಿ ಅದಾರೆಲ್ಲ ಅಂತ ಕೇಳಿದ್ರು. ಹೌದು, ಇವ್ರು ಯಾರು ಅಂತ ಕೇಳಿದ್ರು. ಇವನು ನಮ್ಮ ಗೆಳೆಯ ಅದಾನ, ಅಲ್ಲೇ ಊರಾಗಿದ್ದ. ಒಬ್ಬನೇ ಬರೋದು ಏನೈತೆ ಅಂತ ಹೇಳಿ ಅವನು ಕರ್ಕೊಂಡು ಬಂದೆ. ಮತ್ತು ಬರುವಾಗ ಹರಕು ಬಟ್ಟೆ ಇತ್ತು ಅವನದು, ನಂದೇ ಹಾಕೋ ಅಂಥೇಳಿ ನಂದೇ ಒಂದು ಬಟ್ಟೆ ಕೊಟ್ಟು ಅವನಿಗೆ ಕರ್ಕೊಂಡು ಬಂದೆ. ಅವ ಗೆಳೆಯ ಹೆಂಗೆ, ಇನ್ನು ಅವನಿಗೆ ಪಾಪ ಹೆಂಗೆ ಅನ್ನಿಸ್ಬೇಕು. ಅವನಿಗೆ ಬಡವಿದ್ರು ಅವನಿಗೆ ಒಳಗೆ ಇರುವುದೇ ಅಲ್ಲ. ಅವ ಅಲ್ಲಿ ಸುಮ್ಮಿದ್ದ. ಹೊರಗೆ ಬಂದ ಬಳಕ, ಏನಪ್ಪ ಇಲ್ಲಿ ನಮ್ಮನ್ನು ಕರ್ಕೊಂಡು ಅಸಹ್ಯ ಮಾಡಕ್ಕೆ ಕರ್ಕೊಂಡು ಬಂದೇನು ಅಂತ. ನಾವು ಹೋಗ್ತೀನಿ, ಇರುವುದಿಲ್ಲ, ನೀ ಹಿಂಗೆ ಮಾಡ್ತೀನಿ ನನಗೆ ಗೊತ್ತೈತಿ ಅಂತ ಇವ ಅಂದ. ಇಲ್ಲ, ನೀನು ಹಂಗೆ ಅನ್ನೋದಿಲ್ಲ, ಆಯ್ತು ಇರುನು, ಹೋಗುನು, ಸಾಯಂಕಾಲ ಹೋಗುನು. ಅಲ್ಲೇ ನೆರೆ ಮನೆಗೆ ಹೋದರು. ಅವ್ರದ್ದು ಅತ್ತಿ ಅಂತಂಬ್ರ ಮನೆ ಅದು. ಅಲ್ಲಿ ಹೋದರು. ಅವರು ಬರ್ರಿ ಅಳಿದೇವ್ರು, ಭಾಳ ದಿವಸ ಆಯ್ತು ಬಂದಿಲ್ಲ ಅಂದರು. ಏನು ಭಾರಿ ಅದರೆಲ್ಲ ಟಿಪ್ ಟಾಪ್ ಆಗಿರಿ ಅಂತ. ಹೌದು, ಹಾಗೆ ಅಂತ. ಏನು ಹಿಂಗೆ ರಬ್ಬಾಗಿ ಅಂಗಿ ಹಾಕ್ಕೊಂಡು ಬಂದಾರೆಲ್ಲ. ಹೌದು, ಬಂದ್ವಿ, ಇದ್ದು ಮನ್ಯಾಗ ಹಾಕ್ಕೊಂಡು, ನಾನು ಒಂದು ಹೊಸದ ಅಂಗಿ ಹಾಕ್ಕೊಂಡು ಬಂದೆ, ಇವನು ಒಂದು ಹೊಸದ ಅಂಗಿ ಹಾಕ್ಕೊಂಡು. ಈಗ ನಾ ಕೊಟ್ಟನಂತ ಹೇಳಿಲ್ಲ, ಇವನು ಒಂದು ಹೊಸ ಅಂಗಿ ಹಾಕ್ಕೊಂಡು ಬಂದ. ಅವನು ಗೆಳೆಯ ಅಂದ, ನೀ ಅಂಗಿ ಬಿಡುದೇ ಇಲ್ಲ ನೀ ಇನ್ನೊಂದು. ಅದು ಕೊಟ್ಟದ್ದು ಹೇಳ್ಬೇಕಂತ ಅನಿಸ್ತದ, ಅದೇ ನೆನಪು ಉಳಿದಿರ್ತದ. ನೋಡಿ, ನಾ ಹೋಗ್ತೀನಿ ಅಂತಂದು ನಾವು ಗೆಳೆಯ, ಆಯಿತು ಇನ್ನು ಯಾರಿಗೆ ಹೇಳೋದಿಲ್ಲ ಅಂತ. ಮತ್ತೊಬ್ಬರು ಹೊಂಟಿದ್ರು, ದಾರ್ಯಾಗ ಒಬ್ಬ ಬೆಟ್ಟ ಅದ. ಅವ ಮಾತಾಡಿಸಿದ, ಏನ್ರಿ ಭಾರಿ ಅದರಲ್ಲ ಅಳಿದೇವರು,
ಮಸ್ತ್ ಎಲ್ಲ ಮನೆ ಕಡೆ ಎಲ್ಲ ಆರಾಮದ. ಹೌದ್ರಿ, ಎಲ್ಲ ಆರಾಮದ. ಏನು ಹಿಂಗೆಲ್ಲ ಅಂಗಿ ಹಾಕ್ಕೊಂಡ್ರೆ ಮೈ ಮೇಲೆ ಅಂತಂದು ನಾ ಅಂತೂ ಹಾಕ್ಕೊಂಡಾನಿ. ಆದ್ರೆ ನಮ್ಮ ಗೆಳೆಯಂದೇ ನಾ ಹೇಳಬಾರ್ದಂತ ನಿರ್ಣಯ ಮಾಡೇನಿ. ಹೇಳಬೇಕು ಅಂತ ಅನಿಸ್ತದ. ನೋಡ್ರಿ, ಎಲ್ಲರಿಗೂ ಸ್ವಭಾವ ಅದು. ನಾ ಏನು ಮಾಡಿರ್ತೀನಿ ಅದು ಒಂದೇ ಹೆಚ್ಚು ನೆನಪು ಉಳಿದಿರ್ತದೆ. ಉಳ್ದವ್ರು ಯಾರು ನಮಗೆ ಮಾಡಿರ್ತಾರಲ್ಲ ಅದು ನೆನಪು ಉಳಿದಿರೋದಿಲ್ಲ. ನಾವು ಏನು ಮಾಡಿರ್ತೀವಿ, ನಾ ಹೆಂಗೆ ಮಾಡೇನಿ ಚಂದ ಆಗೈತೇನು ಅಂತ ಕೇಳೋದು. ಸುಮ್ಮನೆ ಕೇಳೋದು, ಮತ್ತು ಹೊಳ್ಳೆ ಅದನ್ನೇ ಕೇಳೋದು. ಹೆಂಗಾಗೈತೆ ನೋಡೋಣ. ಯಾರ್ದಾರ ಮನೆಗೆ ಹೋದೀವಿ ಅಂದರೆ ದೊಡ್ಡ ಮನೆ ಕಟ್ಟಿರ್ತಾರೆ ಅವರು. ನಾವೊಂದು ಸಣ್ಣದೊಂದು ಫೋಟೋ ತೊಗೊಂಡು ಹೋಗಿರ್ತೀವಿ. ಫೋಟೋ ಕೊಡೋದು, ಮತ್ತೊಮ್ಮೆ ಯಾವಾಗಾರ ಅವ್ರ ಮನೆಗೆ ಹೋದೇವು ನಮ್ಮ ಫೋಟೋ ಐತಿಲ್ಲ ನೋಡೋದು, ಮನೆ ಬಿಡೋದು, ನಮ್ಮದೇ ಫೋಟೋ ನೋಡೋದು. ನಾವು ಕೊಟ್ಟದ್ದೊಂದು ಸಣ್ಣ ಫೋಟೋ, ಅವ್ರು ದೊಡ್ಡ ಮನೆ ಕಟ್ಟ್ಯಾರ ₹1 ಕೋಟಿ ಖರ್ಚು ಮಾಡಿ. ಆ ಮನೆ ನೆನಪಿರೋದಿಲ್ಲ, ಬರೀ ನಮ್ಮದೊಂದು ಫೋಟೋ. ಹಿಂಗೆ ಮನುಷ್ಯನ ಸ್ವಭಾವದಲ್ಲ, ಅದರಿಂದ ಇವನಿಗೆ ತಾಪ ಆಗ್ತದೆ. ಕೆಲಸ ಮಾಡೋದು, ಅದರ ಕರ್ಮ ಫಲವನ್ನು ಬಯಸದೇ ಇರುವುದು ಮತ್ತು ದೇವನಿಗಾಗಿ ಕೆಲಸ ಮಾಡೋದು, ಇದೇ ಒಂದು ಮಂತ್ರ. ಇದು ಎಲ್ಲರೂ ಹೇಳ್ತಾರಲ್ಲ ವಶೀಕರಣ ಮಂತ್ರ ಅಂತ. ಎಲ್ಲರೂ ಹೇಳ್ತಾರೆ ವಶೀಕರಣ ಮಂತ್ರ. ವಶೀಕರಣ ಮಂತ್ರಕ್ಕೆ ಬಹಳ ಮಹತ್ವ ಅದಲ್ಲ. ವಶೀಕರಣ ಹೆಂಡತಿ ಹೇಳ್ತಾಳ, ಪತಿ ನನ್ನ ವಶದಲ್ಲಿ ಇರ್ಬೇಕು ನೋಡ್ರಿ, ಅಂಥದ್ದೊಂದು ಮಂತ್ರ ಹೇಳ್ರಿ. ಪತಿ ಹೇಳ್ತಾನೆ, ಹೆಂಡತಿ ನನ್ನ ವಶದಲ್ಲಿ ಇರ್ಬೇಕು ನೋಡ್ರಿ, ನಾ ಹೇಳ್ದಂಗೆ ಕೇಳಬೇಕು, ಕೂಡಂದ್ರೆ ಕೂಡಬೇಕು, ಹೇಳಂದ್ರೆ ಹೇಳ್ಬೇಕು. ಅಂಥದ್ದು ಏನ್ರಿ ಮಂತ್ರ ಇದ್ರೆ ಹೇಳ್ರಿ, ಅಂಥದ್ದೊಂದು ತಾಯ್ತಿದ್ರೆ ಹೇಳ್ರಿ. ಅತ್ತಿ ಹೇಳ್ತಾಳೆ, ಸೊಸಿ ನನ್ನ ವಶದಾಗಿರ್ಬೇಕು ನೋಡ್ರಿ, ಅಂಥ ವಶೀಕರಣ ಮಂತ್ರ ಹೇಳ್ರಿ. ಇಲ್ಲಿ ಭಗವಂತನೇ ಒಂದು ವಶೀಕರಣ ಮಂತ್ರ ಹೇಳಿದಾನೆ. ಏನು ಅಂದ್ರೆ, ನೀನು ಯಾರನ್ನ ಒಲಿಸಿಕೊಳ್ಬೇಕಂತ ಮಾಡ್ತೀಯಲ್ಲ ಅವನಿಗಾಗಿ ಕೆಲಸ ಮಾಡು, ಅವ್ರು ನಿನ್ನ ವಶದಾಗಿರ್ತಾರ. ಬರೀ ಮಂತ್ರ ಹೇಳಿದ್ರೆ ಆಗೋದಿಲ್ಲ, ಅವ್ರಿಗಾಗಿ ಸ್ವಲ್ಪ ಕೆಲಸ ಮಾಡು. ಮತ್ತು ಕೆಲಸ ಮಾಡಿ ನಾ ಮಾಡೇನಂತ ಹೇಳಕ್ಕೆ ಹೋಗಬೇಡ. ಮತ್ತೆ ಮಾಡಿಯೂ ಫೇಲ್ ಆಯ್ತು ನಿಂದು. ನಾ ಮಾಡೇನಿ ಅಂತಂದು ಮುಗೀತು. ಇದು ಬಹಳ ಮಹತ್ವದದು ವಶೀಕರಣ ಮಂತ್ರ. ಇದು ಎಲ್ಲ ಕೆಲಸಗಳನ್ನು ಮಾಡುವುದು ದೇವನಿಗಾಗಿ ಮಾಡುವುದು, ಅವುಗಳ ಕರ್ಮ ಫಲವನ್ನು ಬಯಸದೇ ಇರುವುದು. ಮತ್ತು ಈ ಜಗತ್ತಿನಲ್ಲಿ ಆತ ಬಹಳ ಹಚ್ಕೊಳ್ಳೋದಿಲ್ಲ, ಹಾಗೇ ಇರ್ತಾನೆ ಆತ. ಒಂದು ಸಲ ಸಮುದ್ರಕ್ಕೆ ಅಹಂಕಾರ ಬಂತು. ನಾನು ಭೂಮಿಗಿಂತ 3 ಪಟ್ಟು ಹೆಚ್ಚದನಿ, ಭೂಮಿಯನ್ನೆಲ್ಲ ನುಂಗಿ ಬಿಡ್ತೀನಿ ಅಂತ ಸಮುದ್ರ ಹೇಳ್ತಿತ್ತು. ಆವಾಗ ಒಂದು ಎಣ್ಣೆ ಹನಿ ಸಮುದ್ರದ ಮೇಲೆ ಬಿತ್ತಂತ. ಆವಾಗ ಎಣ್ಣೆ ಹನಿ ಹೇಳಿತು, ಭೂಮಿ ಮುಳುಗಿಸಿ ಅಂತ. ಆ ಬಳಿಕ ಮೊದಲು ನನ್ನ ಮುಳುಗಿಸುವಂಥದ್ದು. ಇದು ನೀರಿನ ಮೇಲೆ ತೇಲಿಕ್ಕೆ ಹತ್ತು. ಇದು ಸಮುದ್ರ ಹಿಂಗೆ ತೆರೆ ಹಾಕೋದು, ಹಂಗೆ ತೆರೆ ಹಾಕೋದು, ಹೆಂಗೆ ತೆರೆ ಹಾಕಿದ್ರು ಮತ್ತೆ ಎಣ್ಣೆ ಮೇಲೆ ಇರೋದು, ಮುಳುಗವಲ್ದು. ಅವಾಗ ಅದು ಹನಿ ಹೇಳಿತು, ನನ್ನ ಮುಳುಗಿಸಾಕಾಗವಲ್ದು, ಇನ್ನು ಭೂಮಿಯನ್ನು ನೀ ಮುಳುಗಿಸ್ತೀಯದು. ಹೆಂಗಾಯ್ದು ಅಂತದು. ಎಲ್ಲರನ್ನೂ ಮುಳುಗಿಸಿದ್ದೆ, ಅರ್ಧ 3 ಪಾಲು ಭೂಮಿ ಮುಳುಗಿಸೇನಿ, ನೀ ಮುಳುಗುವಲ್ಲೆಲ್ಲ, ನೀನು ನನ್ನಂಗೆ ಕಾಣ್ತಿ ಹೆಂಗ ಅಂತದು ಸಮುದ್ರ ಹಣಿಗೆ ಕೇಳ್ತಂತ. ಅವಾಗದು ಎಣ್ಣೆ ಹನಿ ಹೇಳ್ತು, ನಾನು ನಿನ್ನಂಗಿದ್ರು ನಿನ್ನನ್ನು ನನ್ನಲ್ಲಿ ಹಚ್ಕೊಳ್ಳೋದಿಲ್ಲ ನಾನು, ಅದಕ್ಕೆ ನಿನ್ನ ಜೊತೆ ಮುಳುಗೋದಿಲ್ಲ ನಾವು. ನಿನ್ನನ್ನು ಹಚ್ಕೊಂಡಿದ್ದೆ ಅಂದರೆ ನಾನು ಮುಳುಗೇ ಬಿಡ್ತಿದ್ದೆ. ನಿನ್ನನ್ನು ನನ್ನ ಜೋಡಿ ಸೇರಿಸಿಕೊಳ್ಳೋದನೇ ಇಲ್ಲ, ಅದಕ್ಕೆ ಮುಳುಗ್ತಾ ಇಲ್ಲ. ಆಗ ಪ್ರಪಂಚ ಎಷ್ಟೇ ದೊಡ್ಡದಿರಲಿ, ಎಷ್ಟೇ ಕಷ್ಟಗಳಿರಲಿ, ಏನೇ ಇರಲಿ, ಆ ಪ್ರಪಂಚದೊಳಗೆ ನಾವು ಮುಳುಗಬೇಕಾಗಿತ್ತಂದ್ರೆ, ಮುಳುಗಬಾರ್ದಂಗೆ ಇತ್ತು ಅಂತಂದ್ರೆ, ಯಾವಾಗಲೂ ತೇಲ್ತಾ ಇರಬೇಕಂತ ಬಯಸ್ತಿದ್ದೀವಿ ಅಂದರೆ ಪ್ರಪಂಚವನ್ನು ನಮ್ಮ ಮನಸ್ಸಿಗೆ, ನಮ್ಮ ಮೈಗೆ ಹಚ್ಕೊಳ್ಬಾರ್ದು. ಅದನ್ನು ಹಚ್ಕೊಂಡ್ವಿ ಅಂದರೆ ಮುಳುಗ್ತೀವಿ, ಅದನ್ನು ಹಚ್ಕೊಳ್ಳಿಲ್ಲ ಅಂದ್ರೆ ತೇಲ್ತಾ ಇರ್ತೀವಿ. ಹಾಗೆ ಸುಮ್ಮನೆ ತೇಲ್ತಾ ಕೆಲಸ ಮಾಡ್ಕೊಂತಿರೋದು, ಹಾಗೆ ಸುಮ್ಮನೆ ಕೆಲಸ ಮಾಡ್ತಾ ಇರೋದು, ಅದು ಒಂದು ವಿಧಾನ ಅದ. ಮತ್ತು ಕರ್ಮ ಒಂದು ವಿಧಾನ,
ಮದ್ಯೋಗ ಆಶ್ರಯ ಅಂತ ಒಂದು ವಿಧಾನ. ಇಷ್ಟು ಇವು ಅದು ಅಲ್ಲ. ಇದಾದ ನಂತರ ಮುಂದೆ ಅವರು ಹೇಳ್ತಾರೆ, ನೋಡು ಇದು ಭಕ್ತಿಯ ಒಂದು ವಿಧಾನ ಆಯಿತು. ಇನ್ನು ಇದೆಲ್ಲ ಆದ ಬಳಿಕ ನಿಜವಾಗಲೂ ಭಕ್ತ ಹೆಂಗಿರ್ತಾನ ಅಂತ. ಭಕ್ತನ ಲಕ್ಷಣಗಳೇನು, ಯಾರಿಗೆ ನಾವು ಭಕ್ತರಂತ ಕರಿಬೇಕು. ಈಗ ಹೇಗೆ ಒಬ್ಬ ಮನುಷ್ಯ ಇಂಥವಂತ ನಾವು ಕರಿತೀವಲ್ಲ, ಸನ್ಯಾಸಿ ಅಂದರೆ ಹಿಂಗೆ ಒಂದು ಡ್ರೆಸ್ ಇರಬೇಕು, ಇಂಥ ಬಟ್ಟೆ ಇರಬೇಕು. ಹಂಗೆ ಭಕ್ತನ ಲಕ್ಷಣಗಳೇ ಏನು, ನಿಜವಾಗ್ಲೂ ಇವನೇ ಭಕ್ತ ಅಂತ ಹೆಂಗೆ ಕಂಡು ಹಿಡಿಯೋದು. ಇನ್ನು ಮುಂದೆ ಭಕ್ತನ ಲಕ್ಷಣಗಳನ್ನು ಹೇಳ್ತಾರೆ. ಆ ಭಕ್ತನ ಲಕ್ಷಣಗಳನ್ನು ನಾವು ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.